ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವತ್ತು ನಾವೆಲ್ಲ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ ನಮ್ಮ ಕಾಲೇಜಿಂದ. ಅಲ್ಲಿ ಏನೇನೆಲ್ಲ ಮಾಡ್ತೀವಿ, ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅಂತ ನೋಡೋಣ, ಬನ್ನಿ ಹೋಗೋಣ. ಈಗ ಕಾಲೇಜ್ ಹತ್ರ ಸ್ವಲ್ಪ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಬಸ್ಸಿಗೆ ಹತ್ಕೊಂಡ್ವಿ. ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಕಾಪಿರೈಟ್ಸ್ ಬರುತ್ತೆ ಅಂತ ಸಾಂಗ್ ಹಾಕಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಾವು ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ನಮ್ಮ ಬ್ಯುಸಿ ಲೈಫಲ್ಲಿ ಆವಾಗವಾಗ ಈ ಥರ ಎಲ್ಲಾದರೂ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಖುಷಿ ಕೊಡುತ್ತೆ. ಓಕೆ, ಫೈನಲ್ ನಾವು ಬಂದಿರೋದು ರುಪೀಸ್ ರೆಸಾರ್ಟ್ಗೆ. ಇದು ಉಪೇಂದ್ರ ಅವ್ರ ರೆಸಾರ್ಟು. ಹೋಗ್ತಿದ್ದಂಗೆ ಫಸ್ಟ್ ನಾವು ಟೋಕನ್ ತಗೊಂಡು ಟಿಫನ್ ಹತ್ರ ಹೋಗ್ತಾಯಿದ್ದೀವಿ. ಟಿಫನ್ ಮಾಡಿಕೊಂಡು ಅದಾದಮೇಲೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಂದ್ರಲ್ಲಿ ಹಾಕ್ಬಿಡಿ ಅಕ್ಕ. ಜಾಸ್ತಿ ಜನ ಇದರಿಂದ ಪರವಾಗಿಲ್ಲ ಸರ್. ಹಾಗಾದರೆ ನಾವು ಫಸ್ಟು ಟೋಕನ್ ದೀಪಿಕಾ ನಂದು. ಯಾಕೆ ಸ್ವೀಟ್ ಹಾಕಿಸ್ಕೊಳ್ಳೆ. ನನಗೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಸಾಕ ಜಾಮು. ಯಾರು ಮಾಡಿದ್ದಾರೆ? ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ನನ್ನ ಫ್ರೆಂಡು ಜಿಪ್ ಲೈನ್ಗೆ ಹೋದ್ವಿ. ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಯಿತು, ಆಮೇಲೆ ಏನು ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಟಕ್ಕನಂಗೆ ಬಿಡ್ತಾರಲ್ಲ ಸ್ಟಾರ್ಟಿಂಗ್, ಅದೇ ಭಯ ಕಣೆ. ಫುಲ್ ಮೇಲಾಗ್ಬಿಡ್ತೀವಲ್ಲ. ಇಲ್ಲಿ ಉಳ್ಕೊಳ್ಳೋಕೆ ರೂಮ್ಸ್ ಕೂಡ ಇದೆ. ಚೆನ್ನಾಗಿದೆ, ರೂಮ್ಸ್ ಎಲ್ಲ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಸುಸ್ತೇ ಆಗೋಯಿತು. ಆದರೂ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಹೋದ್ಮೇಲೆ ಎಲ್ಲನೂ ಟ್ರೈ ಮಾಡಲೇಬೇಕಲ್ವ. ತಲೆ ಮೇಲೆ ಬೀಳುತ್ತಪ್ಪ. ಅಪ್ಪ ಬೈಯುತ್ತೆ ಬಿಚ್ಚಿನ. ಈ ಕಡೆ ಬನ್ನಿ, ಎಲ್ಲಿಗೆ ಬನ್ನಿ. ಲಕ್ಷ್ಮಣ ಚಿನ್ನ ಕಣ್ಣಿಗೆ ಬೀಳ್ತಾವೆ.
ಪುನರ್ವಿ ಯಾಕಪ್ಪ ಮಣ್ಣಲ್ಲಿ ಹಾಕ್ತಿದ್ಯಾ? ಮಣ್ಣಲ್ಲಿ ಆಡಕ್ಕೆ ಬಂದಿದ್ದೆ ಇಲ್ಲಿಗೆ. ಯಾಕೆ ಹುಷಾರಿಲ್ಲ ಕಣಪ್ಪ ನನಗೆ. ಇದಾದಮೇಲೆ ನಾವು ಸ್ವಿಮ್ಮಿಂಗ್ ಡ್ರೆಸ್ನ ವೇರ್ ಮಾಡಿಬಿಟ್ಟು ಇಂಡೋರ್ ಗೇಮ್ಸ್ ಆಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅವಾಗಲೇ ಸ್ವಿಮ್ಮಿಂಗ್ ಇದು ವೇವ್ ಪೂಲ್ ಇರುತ್ತೆ, ಅದು ಕೆಳಗಡೆ ಫ್ಲೋರು ಹೊಡೆದ್ಬಿಡ್ತು ಮಣ್ಣಿಗೆ. ನನಗೂ ಅದೇ ಇದು ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ವೇವ್ ಪೂಲಿಗೆ ಬಂದಿದ್ದೀವಿ. ಇಲ್ಲಿ ಮ್ಯೂಸಿಕ್ ಆಗಿದ್ರು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ರೊಟ್ಟಿ ಮತ್ತು ಫ್ರೆಂಚ್ ಫ್ರೈಸ್, ಬೇಬಿ ಕಾರ್ನ್ ಮತ್ತು ಚಪಾತಿಗೆ ಒಂದು ಇದು ದಾಲ್ ಕೊಟ್ಟಿದ್ದು. ಅದಾದಮೇಲೆ ಕೊಟ್ಟಿದ್ದು ಚೆನ್ನಾಗಿತ್ತು. ಅದಾದಮೇಲೆ ಗೀ ರೈಸು, ಸಾಂಬಾರು, ನೋಡಲ್ಲಿ ಮಕ್ಕಳೇ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅದಾದಮೇಲೆ ಮತ್ತೆ ವೇವ್ ಪೂಲ್ನ ಓಪನ್ ಮಾಡಿದ್ರು. ಅಲ್ಲೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ರೈನ್ ಡ್ಯಾನ್ಸಿಗೆ ಬಂದ್ವಿ. ಇದಂತೂ ನನಗೆ ತುಂಬ ಚೆನ್ನಾಗಿತ್ತು. ಆ ವಾಟರ್ ಮೇಲಿಂದ ಬೀಳ್ತಿರೋದು ಫುಲ್ಲು ಐಸ್ ವಾಟರ್ ಥರ ಇತ್ತು. ವೇವ್ ಪೂಲಲ್ಲಾದರೂ ಸ್ವಲ್ಪ ನಾರ್ಮಲ್ ವಾಟರ್ ಟೆಂಪ್ರೇಚರ್ ಇತ್ತು. ಇದು ಫುಲ್ ಫ್ರಿಜ್ಜಲ್ಲಿರೋ ನೀರು ತಲೆ ಮೇಲೆ ಸುರ್ಕೊಳಂಗಿತ್ತು. ಅಷ್ಟು ಕೋಲ್ಡ್ ಆಗಿತ್ತು. ಮಾತ್ರ ಮಸ್ತ್ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇದನ್ನು ವಿತ್ ಆಡಿಯೋ ನೋಡಿದರೆ ನಿಮ್ಗೆ ಇನ್ನೂ ಸಖತ್ತಾಗಿರ್ತಿತ್ತು. ಆದರೆ ಏನು ಮಾಡೋದು, ವಾಯ್ಸ್ ಕಾಪಿರೈಟ್ಸ್ ಬರುತ್ತೆ. ಅದಕ್ಕೆ ಹಿಂಗೆ ನೋಡಿ, ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಈ ದಿನಾನ ಕಾಫಿ ಜೊತೆ ಏನು ಮಾಡ್ತಾಯಿದ್ದೀನಿ. ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಫೋಟೋಸು, ಪಿಕ್ಚರ್ಸು, ರೀಲ್ಸ್ ಎಲ್ಲ ಮಾಡಿಬಿಟ್ಟು ಆವತ್ತಿನ ದಿನನ ತುಂಬ ಚೆನ್ನಾಗಿ ಕಳೆದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ಕನ್ನಡ ವ್ಲಾಗರ್ಸ್ನ ಬೆಳೆಸಿ, ಅವ್ರು ಮಾಡೋ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
Thank you for watching. Please subscribe for more videos. Love you all. Bye bye.